ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಭಾರತಿ ಕಿಚನ್ಗೆ ಸ್ವಾಗತ. ನಾನು ಇವತ್ತು ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಖಾರ ಕಡುಬು ಮತ್ತು ಸಿಹಿ ಕಡುಬು ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಅದಕ್ಕೆ ಹಿಟ್ಟನ್ನ ರೆಡಿ ಮಾಡ್ಕೋಬೇಕು. ಎರಡೂ ಕಡುಬಿಗೆ ಹಿಟ್ಟಿನ ಹದ ಒಂದೇ ಆಗಿರೋದ್ರಿಂದ ಒಂದೇ ಸಲ ಹಿಟ್ಟನ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಸ್ಟವ್ ಮೇಲೆ ಒಂದು ದಪ್ಪ ತಳ ಇರೋ ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಈ ತರ ಕಪ್ ನಲ್ಲಿ 4 ಕಪ್ ನೀರ್ನ ಒಂದು ಬೌಲ್ಗೆ ಹಾಕಿಟ್ಕೊಂಡಿದ್ದೆ. ಅದನ್ನ ಬಾಣ್ಲಿಗೆ ಹಾಕ್ತಾ ಇದ್ದೀನಿ. ಆಮೇಲೆ ಅರ್ಧ ಚಮಚ ಉಪ್ಪು ಹಾಕ್ತಾ ಇದ್ದೀನಿ. ಆಮೇಲೆ 1 ಚಮಚ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ಹಿಟ್ಟು ಮೃದುವಾಗಿ ಬರುತ್ತೆ ಅಂತ. ಹಾಗೆ 1 ಚಮಚ ಮೈದಾ ಹಿಟ್ಟು ಹಾಕ್ತಾ ಇದ್ದೀನಿ. ಮೈದಾ ಹಿಟ್ಟು ಹಾಕೋದ್ರಿಂದ ಕಡುಬು ಒಡೆಯೋ ಸಾಧ್ಯತೆ ಕಡಿಮೆ ಇರುತ್ತೆ, ಅದಕ್ಕೋಸ್ಕರ. ಈಗ ಇದನ್ನ ಸ್ವಲ್ಪನೂ ಗಂಟಿಲ್ದೆ ಇರೋ ತರ ಮಿಕ್ಸ್ ಮಾಡ್ಕೋಬೇಕು ಮತ್ತು ಕುದಿಯೋದಕ್ಕೆ ಬಿಡ್ಬೇಕು. ನೋಡಿ, ಈಗ ನೀರು ಕುದಿಯೋದಕ್ಕೆ ಶುರುವಾಗಿದೆ. ಇವಾಗ ಉರಿನ ಸಿಮ್ ನಲ್ಲಿ ಇಟ್ಕೋಬೇಕು. ನಾನಿಲ್ಲಿ 2 ಕಪ್ ಅಕ್ಕಿ ಹಿಟ್ಟು ತಗೊಂಡಿದ್ದೆ, ಅದನ್ನ ಹಾಕ್ತಾ ಇದ್ದೀನಿ. ಹಿಟ್ಟು ಹಾಕಿದ್ಮೇಲೆ ಗಂಟಿಲ್ದೆ ಇರೋ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ ಆದ್ಮೇಲೆ ಹಾಕಿರೋ ನೀರೆಲ್ಲ ಆರ್ಬೇಕು ಮತ್ತು ಹಿಟ್ಟು ಚೆನ್ನಾಗಿ ಬೇಯ್ಬೇಕು. ನೋಡಿ, ಈಗ ರಾಗಿ ಮುದ್ದೆಗೆಲ್ಲ ಹಿಟ್ಟು ಮಾಡ್ತೀವಲ್ಲ, ಆ ಹದಕ್ಕೆ ಇರ್ಬೇಕು. ಈಗ ಇದಾಗಿದೆ. ಇವಾಗ ಸ್ಟವ್ ನ ಆಫ್ ಮಾಡಿ ಮೇಲೊಂದು ಮುಚ್ಚಳ ಮುಚ್ಚಿ ಹಬೆಯಲ್ಲಿನೇ 10 ನಿಮಿಷ ಬೇಯೋದಕ್ಕೆ ಬಿಡ್ಬೇಕು. ಅಷ್ಟರಲ್ಲಿ ಖಾರ ಕಡುಬಿಗೆ ಸ್ಟಫಿಂಗ್ ಮಾಡೋದಕ್ಕೆ ಮಸಾಲಾ ರೆಡಿ ಮಾಡ್ಕೊಳ್ಳೋಣ. 1 ಕಪ್ ಕಡಲೆಬೇಳೆ ತಗೊಂಡು 4 ಗಂಟೆ ನೆನೆಸಿಟ್ಟಿದ್ದೆ, ಅದು ಇಷ್ಟ ಆಗಿದೆ. ಈಗ ಇದನ್ನ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ಜೀರಿಗೆ 1 ಚಮಚ, ಆಮೇಲೆ 6 ಹಸಿಮೆಣಸಿನಕಾಯಿ, ಖಾರ ನಿಮ್ ರುಚಿಗೆ ಅನುಗುಣವಾಗಿ ನೋಡ್ಕೊಂಡು ಹಾಕೊಳ್ಳಿ. ಆಮೇಲೆ ಅರ್ಧ ಕಪ್ ತುರಿದಿರೋ ಹಸಿ ತೆಂಗಿನಕಾಯಿ, 4 ರಿಂದ 5 ಪೀಸು ಹಸಿ ಶುಂಠಿ, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಈಗ ಇದಿಷ್ಟನ್ನು ನೀರೇನು ಹಾಕದಂಗೆ ತರಿಯಾಗಿ ರುಬ್ಕೋಬೇಕು. ನೋಡಿ, ರುಬ್ಕೊಂಡ್ ಆಗಿದೆ. ಮಸಾಲಾ ವಡೆ ಹಿಟ್ಟನ್ನ ರುಬ್ಕೋತೀವಲ್ಲ, ಆ ಹದಕ್ಕೆ ಇರ್ಬೇಕು. ಈಗ ಇದನ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ 1 ಕಪ್ ನಷ್ಟು ಸಬ್ಬಸಿಗೆ ಸೊಪ್ಪನ್ನ 1-2 ಸಲ ಚೆನ್ನಾಗಿ ತೊಳೆದು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೀನಿ. ಇವಾಗ ರುಬ್ಬಿರೋ ಮಸಾಲ, ಸಬ್ಬಸಿಗೆ ಸೊಪ್ಪು ಮತ್ತು ಉಪ್ಪು ಎಲ್ಲ ಹೊಂದ್ಕೊಳ್ಳೋ ತರ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈಗ ಎಲ್ಲ ಮಿಕ್ಸ್ ಆಗಿದೆ. ಖಾರ ಕಡುಬಿಗೆ ಸ್ಟಫಿಂಗ್ ರೆಡಿ ಆಗಿದೆ. ಈಗ ಸಿಹಿ ಕಡುಬಿಗೆ ಸ್ಟಫಿಂಗ್ ರೆಡಿ ಮಾಡ್ಕೋಬೇಕು. ಅದಕ್ಕೆ ಒಂದು ಬೌಲ್ ಇಟ್ಕೊಂಡಿದ್ದೀನಿ. ಇದಕ್ಕೆ 1 ಕಪ್ ತುರಿದಿರೋ ಹಸಿ ತೆಂಗಿನ ತುರಿ ಹಾಕ್ತಾ ಇದ್ದೀನಿ. ಆಮೇಲೆ ಅರ್ಧ ಕಪ್ ಬೆಲ್ಲ, ಇದು ಜೋನಿ ಬೆಲ್ಲ. ಇದನ್ನ ಸೋಸೋ ಅವಶ್ಯಕತೆ ಏನೂ ಇಲ್ಲ. ಇದರಲ್ಲಿ ಕಸ ಕಡ್ಡಿ ಏನು ಇರಲ್ಲ, ಕ್ಲೀನ್ ಆಗಿರುತ್ತೆ. ಆಮೇಲೆ 4 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಹಾಕ್ತಾ ಇದ್ದೀನಿ. ಇವಾಗ ಕಾಯಿ, ಬೆಲ್ಲ, ಏಲಕ್ಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ತರ ಕೈಯಲ್ಲಿ ಕಲ್ಸ್ಕೋಬೇಕು. ಈಗ ಸಿಹಿ ಕಡುಬಿಗೆ ಸ್ಟಫಿಂಗ್ ರೆಡಿ ಆಗಿದೆ. ನೋಡಿ, ಈಗ 10 ನಿಮಿಷ ಆಗಿದೆ. ಮುಚ್ಚಳನ ತೆಗಿತಾ ಇದ್ದೀನಿ. ಹಿಟ್ಟು ಈ ತರ ಮೃದುವಾಗಿ ಇರ್ಬೇಕು ಮತ್ತು ಕೈಯಲ್ಲಿ ಮುಟ್ಟಿದ್ರೆ ಅಂಟಬಾರ್ದು. ಇದಾಗಿದೆ. ಈ ಹಿಟ್ಟನ್ನ ಒಂದು ಅಗಲವಾದ ಪ್ಲೇಟ್ಗೆ ಹಾಕ್ತಾ ಇದ್ದೀನಿ. ಈಗ ಇದನ್ನ ಕೈಯಲ್ಲಿ ಚೆನ್ನಾಗಿ ನಾದ್ಕೋಬೇಕು. ಹಿಟ್ಟು ಸ್ವಲ್ಪ ಬಿಸಿ ಇರುವಾಗ್ಲೇ ಕೈಯಲ್ಲಿ ಈ ತರ ತಿಕ್ಕಿ ನಾದ್ಕೋಬೇಕು. ಹಿಟ್ಟಲ್ಲಿ ಗಂಟುಗಳೇನಾದ್ರೂ ಇದ್ರೆ ಒಡೆದು ಹೊಂದ್ಕೊಳ್ಳಿ ಅಂತ. ಹಿಟ್ಟು ನಾದುವಾಗ ತುಂಬಾ ಬಿಸಿ ಏನಾದ್ರೂ ಇದ್ರೆ ಕೈನ ಸ್ವಲ್ಪ ನೀರಲ್ಲಿ ಒದ್ದೆ ಮಾಡ್ಕೊಂಡು ನಾದ್ಕೋಬೇಕು. ಇಲ್ಲಿ ಹಿಟ್ಟು ಜಾಸ್ತಿ ಬಿಸಿ ಏನು ಇರ್ಲಿಲ್ಲ, ಅದಕ್ಕೆ ನಾನು ನೀರೇನು ಬಳಸ್ತಾ ಇಲ್ಲ, ಹಾಗೆ ನಾದ್ಕೋತಾ ಇದ್ದೀನಿ. ನೋಡಿ, ಹಿಟ್ಟು ರೆಡಿ ಆಗಿದೆ. ಇಷ್ಟು ಮೃದುವಾಗಿ ಇರ್ಬೇಕು. ಕಲ್ಸಿಟ್ಟಿರೋ ಹಿಟ್ಟು ಒಣಗಬಾರ್ದು, ಅದಕ್ಕೋಸ್ಕರ ಒಂದು ಕಾಟನ್ ಬಟ್ಟೆನ ಒದ್ದೆ ಮಾಡ್ಬಿಟ್ಟು ಮುಚ್ತಾ ಇದ್ದೀನಿ. ಹಿಟ್ಟು ಒಣಗಿದ್ರೆ ಸರಿಯಾಗಿ ಲಟ್ಸೋದಕ್ಕೆ ಬರಲ್ಲ, ಅದಕ್ಕೋಸ್ಕರ ಈ ತರ ಮುಚ್ಚಿ ಇಟ್ಕೊಂಡಿರ್ಬೇಕು. ನಾನಿಲ್ಲಿ ಹಿಟ್ಟನ್ನ ಲಟ್ಸೋದಕ್ಕೆ ಈ ತರ ಒಂದು ಪ್ಲಾಸ್ಟಿಕ್ ಶೀಟ್ ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಹಪ್ಪಳ ಪ್ರೆಸರ್ ಏನಾದ್ರು ಇದ್ರೆ ಅದನ್ನು ಯೂಸ್ ಮಾಡಬಹುದು. ಬೇಯಿಸ್ಕೊಂಡಿರೋ ಹಿಟ್ಟಿನಲ್ಲಿ ಸ್ವಲ್ಪ ಹಿಟ್ಟನ್ನ ತಗೊಂಡಿದ್ದೀನಿ. ಈಗ ಹಿಟ್ಟನ್ನ ಕೈಯಲ್ಲಿ ಚೆನ್ನಾಗಿ ನಾದ್ಕೊಂಡು ಅಂಗೈಯಲ್ಲಿ ಇಟ್ಕೊಂಡು ಈ ತರ ತಿರುಗಿಸ್ಕೊಳ್ಳೋದ್ರಿಂದ ಉಂಡೆ ಸೈಡ್ ಬಿರುಕು ಬಿಡಲ್ಲ. ಈಗ ಇದನ್ನ ಸ್ವಲ್ಪ ಫ್ಲಾಟ್ ಮಾಡ್ಕೊಂಡು ಪ್ಲಾಸ್ಟಿಕ್ ಶೀಟ್ ಮೇಲೆ ಹಾಕಿ ಇನ್ನೊಂದ್ ಬದಿ ಪ್ಲಾಸ್ಟಿಕ್ ಶೀಟ್ ನ ಮುಚ್ಚಿ ಈ ತರ ಸ್ವಲ್ಪ ಕೈಯಲ್ಲಿ ಪ್ರೆಸ್ ಮಾಡ್ಕೊಂಡು ಆಮೇಲೆ ಲಟ್ಟಣಿಗೆಯಿಂದ ಮೀಡಿಯಂ ದಪ್ಪ ಇರೋ ತನಕ ಲಟ್ಟಿಸ್ಕೋಬೇಕು. ಈಗ ಪ್ಲಾಸ್ಟಿಕ್ ಶೀಟ್ ನ ತೆಗಿತಾ ಇದ್ದೀನಿ. ನೋಡಿ, ಇಷ್ಟು ದಪ್ಪ ಇದ್ರೆ ಸಾಕಾಗತ್ತೆ. ನಾನಿಲ್ಲಿ ಕರ್ಜಿಕಾಯಿ ಅಚ್ಚು ತಗೊಂಡಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಎಣ್ಣೆ ಸವರ್ಕೋತಾ ಇದ್ದೀನಿ. ಹಸಿ ಹಿಟ್ಟಾಗಿರೋದ್ರಿಂದ ಅಚ್ಚಿಗೆ ಅಂಟ್ಕೊಳ್ದೆ ಸುಲಭವಾಗಿ ಬಿಡ್ಲಿ ಅಂತ. ಈಗ ಲಟ್ಸಿರೋ ಹಿಟ್ಟನ್ನ ಅಚ್ಚ ಮೇಲೆ ಹಾಕ್ತಾ ಇದ್ದೀನಿ. ಈಗ ಇದ್ರ ಮಧ್ಯದಲ್ಲಿ ಸ್ವಲ್ಪ ಖಾರದ ಹೂರಣ ಹಾಕಿ ಅಚ್ಚಿನ ಮುಚ್ಚಿ ಈ ತರ ನಿಧಾನವಾಗಿ ಪ್ರೆಸ್ ಮಾಡ್ಕೋಬೇಕು. ಆಮೇಲೆ ಹೊರಗಡೆ ಬಂದಿರೋ ಹಿಟ್ಟನೆಲ್ಲ ತೆಕ್ಕೋಬೇಕು. ಈಗ ಅಚ್ಚನ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಕಡುಬು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ಇದೇ ತರ 6 ಕಡುಬನ್ನ ಲಟ್ಸಿ ಹೂರ್ಣ ತುಂಬಿಸಿ ಒಂದು ಕುಕ್ಕರ್ ಬಟ್ಲಿಗೆ ಹಾಕಿ ರೆಡಿ ಇಟ್ಕೊಂಡಿದ್ದೆ. ಈಗ ಇದನ್ನ 8 ರಿಂದ 10 ನಿಮಿಷ ಬೇಯಿಸ್ಕೋಬೇಕು. ಬೇಯಿಸೋದಕ್ಕೆ ನಾನು ಇಲ್ಲಿ ಕುಕ್ಕರ್ಗೆ ಸ್ವಲ್ಪ ನೀರ್ ಹಾಕಿ ಅದ್ರೊಳಗಡೆ ಒಂದು ಪ್ಲೇಟ್ ಇಟ್ಟು ಮೊದಲೇ ಬಿಸಿಗೆ ಇಟ್ಕೊಂಡಿದ್ದೆ. ಈಗ ರೆಡಿ ಮಾಡ್ಕೊಂಡಿರೋ ಖಾರ ಕಡುಬು ಬಟ್ಲನ್ನ ಇದರಲ್ಲಿ ಇಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಬೇಕು. ಇದಕ್ಕೆ ವಿಷಲ್ ಹಾಕೋದೇನು ಬೇಡ. ಈ ತರ ಒಂದ್ ಲೋಟ ಮುಚ್ಚಿ 8 ರಿಂದ 10 ನಿಮಿಷ ಇಡ್ಲಿ ಬೇಯಿಸೋ ತರ ಬೇಯಿಸ್ಕೋಬೇಕು. ನೋಡಿ, ಈಗ 10 ನಿಮಿಷ ಆಗಿದೆ. ಸ್ಟವ್ ನ ಆಫ್ ಮಾಡಿ ಕುಕ್ಕರ್ ಮುಚ್ಚಳನ ತೆಗಿತಾ ಇದ್ದೀನಿ. ಕಡುಬು ಚೆನ್ನಾಗಿ ಬೆಂದಿದೆ. ಈಗ ಇದನ್ನ ಪೂರ್ತಿ ತಣ್ಣಗಾಗೋದಕ್ಕೆ ಬಿಡ್ಬೇಕು.
ನೋಡಿ ಕಡುಬು ಈಗ ತಣ್ಣಗಾಗಿದೆ. ಈಗ ಖಾರ ಕಡುಬು ಸಿದ್ಧವಾಗಿದೆ. ಹಾಗೆ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಈಗ ಇದಕ್ಕೆ ಚಟ್ನಿ ರೆಡಿ ಮಾಡ್ಕೋಬೇಕು. ಅದಕ್ಕೆ ಮಿಕ್ಸಿ ಜಾರ್ ಇಟ್ಕೊಂಡಿದೀನಿ. ಹಾಗೆ ಅರ್ಧ ಕಪ್ ತುರಿದಿರೋ ಹಸಿ ತೆಂಗಿನ ತುರಿ ಹಾಕ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಹುರಿಗಡ್ಲೆ, 1 ಚಮಚ ಜೀರಿಗೆ, ಆಮೇಲೆ 2 ಹಸಿಮೆಣಸಿನಕಾಯಿ, ಅರ್ಧ ಇಂಚ್ ಶುಂಠಿನ ಪೀಸ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಅರ್ಧ ಕಡಿ ನಿಂಬೆ ಹುಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ನೀರ್ ಹಾಕಿ ರುಬ್ಕೋಬೇಕು. ನೋಡಿ ಈಗ ಚಟ್ನಿ ಸಿದ್ಧವಾಗಿದೆ. ಇದನ್ನ 1 ಕಪ್ಗೆ ಹಾಕ್ತಾ ಇದ್ದೀನಿ. ನಾವು ಖಾರ ಕಡುಬಿಗೆ ಹಿಟ್ಟನ್ನ ಲಟ್ಟಿಸ್ಕೊಂಡಿದ್ವಲ್ಲ, ಅದೇ ತರ ಸಿಹಿ ಕಡುಬಿಗೂ ಲಟ್ಟಿಸ್ಕೋಬೇಕು. ಇದಕ್ಕೂ ಅದೇ ತರ ಕರ್ಜಿಕಾಯಿ ಹಚ್ಚನ ತಗೊಂಡು ಸ್ವಲ್ಪ ಎಣ್ಣೆ ಸವರ್ಕೋತಾ ಇದ್ದೀನಿ. ಆಮೇಲೆ ಲಟ್ಟಿಸ್ಕೊಂಡಿರೋ ಹಿಟ್ಟನ್ನ ಹಚ್ ಮೇಲೆ ಹಾಕಿ ರೆಡಿ ಮಾಡ್ಕೊಂಡಿರೋ ಈ ಸಿಹಿ ಹೂರಣನ ಈ ತರ ಮಧ್ಯದಲ್ಲಿ ಹಾಕಿ ಹಚ್ಚನ ಮುಚ್ಚಿ ನಿಧಾನವಾಗಿ ಪ್ರೆಸ್ ಮಾಡ್ಬೇಕು. ಆಮೇಲೆ ಹೊರಗಡೆ ಬಂದಿರೋ ಹಿಟ್ಟನೆಲ್ಲ ತೆಗಿಬೇಕು. ನಾನಿಲ್ಲಿ ಕುಕ್ಕರ್ ನಲ್ಲಿ ಮೊದಲೇ ಸ್ವಲ್ಪ ನೀರ್ ಕಾಯೋದಕ್ಕೆ ಇಟ್ಕೊಂಡಿದ್ದೆ. ನಾವು ಖಾರ ಕಡುಬು ಬೇಯಿಸ್ಕೊಂಡಿದ್ವಲ್ಲ, ಅದೇ ತರ ರೆಡಿ ಮಾಡ್ಕೊಂಡಿರೋ ಸಿಹಿ ಕಡುಬು ಬಟ್ಲನ್ನ ಇದರಲ್ಲಿ ಇಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿ ಅದ್ರ ಮೇಲೆ 1 ಲೋಟ ಮುಚ್ಚಿ 4 ರಿಂದ 5 ನಿಮಿಷ ಮಧ್ಯಮ ಊರಿನಲ್ಲಿ ಬೇಯಿಸ್ಕೋಬೇಕು. ನೋಡಿ ಈಗ 5 ನಿಮಿಷ ಆಗಿದೆ. ಸ್ಟವ್ ನ ಆಫ್ ಮಾಡಿ ಕುಕ್ಕರ್ ಮುಚ್ಚಳ ತೆಗಿತಾ ಇದ್ದೀನಿ. ಇದಾಗಿದೆ. ಈಗ ಇದನ್ನ ಸ್ವಲ್ಪ ತಣಿಯೋದಕ್ಕೆ ಬಿಡ್ಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಖಾರ ಕಡುಬು ಮತ್ತು ಸಿಹಿ ಕಡುಬು ಮಾಡೋದು ಹೇಗೆ ಅಂತ. ಖಾರ ಕಡುಬಿನ ಜೊತೆಗೆ ಚಟ್ನಿ ಮತ್ತು ಸಿಹಿ ಕಡುಬಿನ ಜೊತೆಗೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂದ್ರೆ ರುಚಿ ತುಂಬಾ ಚೆನ್ನಾಗಿರುತ್ತೆ. ಈ ಹಬ್ಬಕ್ಕೆ ನೀವು ಈ ತರ ಮಾಡಿ ನೋಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.